ಮನೇಲಿರ್ಬೋದು, ಸ್ಕೂಲ್ನಲ್ಲಿರ್ಬೋದು, ನಮಗೆಲ್ಲ ಬೇಸಿಕ್ ಎಜುಕೇಷನ್ನೇ ಇಲ್ಲ. ಏನಂದರೆ, ನೋಡು ಅವ್ರು ಯಾವ ಥರ ಇದ್ದಾರೆ, ಎಷ್ಟು ಒಬೀಡಿಯಂಟು, ನೀನು ಯಾಕೆ ಹಿಂಗಿದೆಯಾ, ನೋಡು ಅವ್ರು ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದಾರೆ, ಇದೇನು ಹುಟ್ಟುಬಿಟ್ಟೆ ನೀನು. ಅಥವಾ ಅವ್ರು ನೋಡು ಎಷ್ಟು ಚೆನ್ನಾಗಿ ಓದ್ತಾರೆ, ಅವ್ರ ಮನೇಲಿ ಎಷ್ಟು ಚೆನ್ನಾಗಿ ಅಪ್ಪ ಅಮ್ಮನ ಮಾತು ಕೇಳ್ತಾರೆ, ಅವ್ರು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ, ನೀ ಯಾವುದ್ರಲ್ಲೂ ಇಲ್ಲ. ಅವ್ರು ಪ್ರೈಸ್ ತಂದರು, ನೀ ತರಲಿಲ್ಲ. ಅವ್ರು ರ್ಯಾಂಕ್ ಬಂದರು, ನೀ ಬರಲಿಲ್ಲ. ನೀನು ಕ್ಲೀನಾಗಿಲ್ಲ, ನೀನು ಅವ್ರು ನೋಡು, ಅವ್ರು ನೋಡು, ಅವ್ರು ನೋಡು, ಅವ್ರು ನೋಡು. ನಮಗೆ ಜೀವನದಲ್ಲಿ ಪಾಠ ಶುರುವಾಗೋದೇನೆ ಬೇರೆಯವ್ರನ್ನ ನೋಡೋಕ್ಕೆ. ಅಯ್ಯೋ, ಬೇರೆಯವ್ರನ್ನ ನೋಡೋದೆ, ನಮ್ಮನ್ನು ನಾವು ನೋಡ್ಕೊಳ್ಳೋದು ಹೇಳಿಕೊಟ್ಟೇ ಇಲ್ಲ. ನೀನು ನೋಡ್ಕೋ, ಇಲ್ಲವೇ ಇಲ್ಲ. ಬೇರೆಯವ್ರನ್ನ ನೋಡು, ಅವ್ರನ್ನ ನೋಡಿ ಕಲ್ತ್ಕೋ, ಇಂಪ್ರೂವ್ ಮಾಡ್ಕೋ, ನೀ ಅವ್ರ ಥರ ಆಗು, ಇವ್ರ ಥರ ಆಗು. ಇದು ಎಷ್ಟು ಬಂದ್ಬಿಟ್ಟಿದೆ ಅಂದರೆ, ಇವತ್ತಿಗೂ ಎಲ್ಲರೂ ನೋಡ್ತಾ ಇರೋದೇನೆ ಬೇರೆಯವ್ರನ್ನ. ಅದರಿಂದ ನನಗಿದಿಲ್ಲ, ನಾನು ಯಾವಾಗ ಹಿಂಗಾಗ್ತೀನಿ, ನಾನು ಹಿಂಗಾಗಿಲ್ಲ. ಕೊರತೆ, ಯಾವಾಗಲೂ ಕೊರತೆ, ಇನ್ಎಡಿಕ್ವೆಸಿ ಅಂತ ಹೇಳ್ತಾರೆ. ಯಾವಾಗಲೂ ಕೊರತೆ, ನನಗಿದಿಲ್ಲ, ಇದು ಯಾವಾಗ ಸಿಗುತ್ತೆ, ಹಿಂಗಾಗ್ತೀನಿ, ಈ ಥರ ನಾನು ಯಾವಾಗ ಫೇಮಸ್ ಆಗ್ತೀನಿ, ನಾನು ಈ ಥರ ಬಟ್ಟೆ ಯಾವಾಗ ಹಾಕೋತೀನಿ, ನಾನು ಈ ಥರ ಟೂರ್ ಯಾವಾಗ ಮಾಡ್ತೀನಿ. ನೋಡು, ಅವ್ರು ಆವಾಗಲೇ ಎಲ್ಲ ಕಡೆ ಸುತ್ಕೊಂಡ್ಬಂದಿದ್ದಾರೆ, ನಾವೆಲ್ಲೂ ಹೋಗೇ ಇಲ್ಲ. ಅವ್ರು ಆ ಫೋಟೋ ಹಾಕಿದ್ದಾರೆ, ಇವ್ರು ಈ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಅವರು ಆ ಒಡವೆ ಇದೆ, ನಮ್ಮ ಹತ್ರ ಇಲ್ಲ. ಬರೀ ಬೇರೆಯವ್ರು ನೋಡೋದು. ಇದರಿಂದನೇ ಆ ಕಂಪ್ಯಾರಿಸನ್ ಅನ್ನೋದು ನಮಗೆ ಕಾಯಿಲೆ ಶುರುವಾಗಿರೋದು. ಕಂಪ್ಯಾರಿಸನ್ ಮಾಡೋದು, ಆಮೇಲೆ ಬೇರೆಯವ್ರ ಬಗ್ಗೆ ಸುಮ್ಮನೆ ಕಾಮೆಂಟ್ ಮಾಡೋದು, ಬೇರೆಯವ್ರ ಬಗ್ಗೆ ದೂರ ಹೇಳೋದು, ಕಂಪ್ಲೇಂಟ್ ಹೇಳೋದು, ಇದೆಲ್ಲ ಬಂದಿರೋದು ಬೇರೆಯವ್ರು ನೋಡೋದಿಲ್ಲ. ಇದಕ್ಕೆ ನಿಲ್ಲಬೇಕಾದ್ರೆ ಯುವರ್ ಡಿಸಿಷನ್, ಜಸ್ಟ್ ಡಿಸೈಡ್. ದ ಮೊಮೆಂಟ್ ವೆನ್ ಯು ಡಿಸೈಡ್, ಎವ್ರಿಥಿಂಗ್ ಚೇಂಜಸ್. ನಿನ್ನನ್ನು ನೀನು ನೋಡ್ಕೊಳ್ಳೋಕೆ ಶುರು ಮಾಡು. ನೀನು ಹೇಗಿದೆಯೋ ಹಾಗೆ. ನೀನು 10 ಲೀಟ್ರ್ ಟ್ಯಾಂಕ್ ಇರ್ಬೋದು, ತುಂಬಿ ತುಳುಕ್ತಾ ಇರಬೇಕದು. ಬೇರೆಯವ್ರು ಯಾರೋ 25 ಲೀಟ್ರ್ ಟ್ಯಾಂಕ್ ತುಂಬ ತುಳುಕ್ತಾ ಇದ್ರೆ, ನಾನು ಯಾವಾಗ ನೀನು ತುಳುಕ್ಬಿಟ್ಟಿದೆಯಾ, ನಿಂಗೆ ಗೊತ್ತಿಲ್ಲ. ನಿನ್ನಲ್ಲಿ ಅಷ್ಟೊಂದು ಇದೆ, ಆದರೆ ನೀನು ನೋಡ್ಕೊಂಡಿಲ್ಲ. ನೀನು ನೋಡ್ಕೊಳ್ಳೋಕೆ ಪುರ್ಸೊತ್ತಾಗಿಲ್ಲ. ಇವಾಗ ನೋಡ್ಕೊ.